ಬ್ಯಾಚುಲರ್ ಲೈಫ್ ಅನ್ನುವ ಹುಡುಗರ ಜೀವನದ ಒಂದು ಪ್ರಮುಖ ಘಟ್ಟ. ಒಂದು ರೀತಿ ಅಪರಿಚಿತವೂ ಸುಂದರವೂ ಆದ ಊರಿಗೋ ದೇಶಕ್ಕೋ ಒಬ್ಬರೇ ಬರಿಗೈಯಲ್ಲಿ ಪ್ರವಾಸ ಹೋದ ಹಾಗೆ. ಮೌನವನ್ನೇ ಉಸಿರಾಡುವ ರಸ್ತಗಳು, ಮಾತಾಡದೆ ಕಣ್ಮಿಟುಕಿಸುವ ನಿಸರ್ಗ, ಸದ್ದನ್ನೇ ಹೊದ್ದ ಜಲಪಾತಗಳೆಲ್ಲಾ ಕಾಣ್ತಿದ್ದರೂ ಒಂಟಿಯಾಗಿದ್ದೀನಿ ಅನ್ನುವ ಭಾವ, ಅರ್ಥವಾಗದ ಭಾಷೆ, ಯಾರಾದರೂ ಕೇಳಿದರೆ ಏನು ಹೇಳುವುದು ಅನ್ನುವ ಭಯ, ಯಾವುದೂ ನನ್ನ ಕೈಯಲ್ಲಿಲ್ಲ ಅನ್ನುವ ವೈರಾಗ್ಯ, ಹೆದರಿಸುವ ನಿರ್ಜನ ದಾರಿಗಳು, ಹೋಗಬೇಕಾದ ದಾರಿ ಇದೇನಾ ಅನ್ನುವ ಅನುಮಾನ, ಮತ್ತೆ ಹಿಂದೆ ಹೋಗುವ ಹಂಬಲ, ಹೊಸ ದಾರಿ ಹುಡುಕುವ ಆಸೆ. ಹೀಗೆ ಅಪರಿಚಿತ ದೇಶದಲ್ಲಿ ಅಬ್ಬೆಪಾರಿ ಪ್ರವಾಸಿಗನೊಬ್ಬ ಅನುಭವಿಸುವ ತಳಮಳ, ಅದರ ಜೊತೆಗೆ ರೋಚಕವಾದ ಪಯಣದ ಖುಷಿ, ಇವೆರಡನ್ನೂ 25 ದಾಟಿದ ಬ್ಯಾಚುಲರ್ ಹುಡುಗರು ಅನುಭವಿಸುತ್ತಿರುತ್ತಾರೆ. ಅಲ್ಲಿಯವರೆಗಿನ ಜೀವನ ಒಂದು ಕಂಪ್ಯೂಟರ್ ಪ್ರೋಗ್ರಾಮಿನ ಹಾಗೆ ಒಂದೇ ಹದದಲ್ಲಿ ನಡೆಯುತ್ತಿರುತ್ತದೆ. 18ನೇ ವಯಸ್ಸಿನವರೆಗಿನ ಬಹುತೇಕ ನಮ್ಮ ಯಾವ ನಿರ್ಧಾರಗಳು ನಮ್ಮದಾಗಿರುವುದಿಲ್ಲ. ಅಲ್ಲಿಂದ 25ರ ತನಕ ಕಾಲೇಜು, ಕೆಲಸಕ್ಕೆ ಸೇರಿ ಏನೂ ಸಾಧಿಸಬೇಕು ಅನ್ನುವ ಆರಂಭಿಕ ಹುಮ್ಮಸ್ಸು ಒಂದು ಸಿಗರೇಟನ್ನ ಹಚ್ಚಿ ಮುಗಿಸುವ ವೇಗದಲ್ಲಿ ಮುಗಿದು ಹೋಗಿರುತ್ತದೆ. ಯಾರ್ಯಾರೋ ತೆಗೆದುಕೊಂಡ ನಿರ್ಧಾರಗಳು ನಮಗೆ ಬೇಕೋ ಬೇಡವೋ ಒಂದು ನದಿಯ ದಡವನ್ನ ಮುಟ್ಟಿಸಿ ಮತ್ತೊಂದು ದಡಕ್ಕೆ ತಂದು ಬಿಟ್ಟಿರುತ್ತವೆ. ಅಲ್ಲಿಂದ ನಿಂತು ನೋಡಿದರೆ ಬದುಕು ಅನ್ನುವ ವಿಶಾಲವಾದ ಕಡಲು ನಮಗಾಗಿ ಎದುರು ನೋಡುತ್ತಿರುವಂತೆ ಕಾಯುತ್ತಿರುತ್ತದೆ. ಅಲ್ಲಿಯವರೆಗಿನ ನಮ್ಮ ಓದು, ಅನುಭವ ಅನ್ನುವ ಸೋರುವ ಸಣ್ಣದೊಂದು ದೋಣಿ ಹಿಡಿದು ಆ ಕಡಲನ್ನ ದಾಟಲೇಬೇಕು. ಬೇರಾವ ಆಯ್ಕೆಗಳು ನಮ್ಮ ಮುಂದಿರುವುದಿಲ್ಲ. ಹೀಗೆ ಅಪಾರ ಕನಸು, ಆಸೆಗಳ ಮೂಟೆಯನ್ನ ಹೊತ್ತು ಆ ಸಮುದ್ರದಲ್ಲಿ ಈಜುವಾಗ ಇದ್ದಕ್ಕಿದ್ದಂತೆ ಬರೀ 4 ದಿಕ್ಕಿಗೂ ನೀರೇ ಕಾಣಿಸುತ್ತಿದ್ದಂತೆ ಕಿತ್ತು ತಿನ್ನುವ ಏಕಾಂತನತೆಯೊಂದು ನಮ್ಮನ್ನ ನಿಧಾನಕ್ಕೆ ಆವರಿಸಿಕೊಳ್ಳುತ್ತದೆ. ಅಲ್ಲಿಯವರೆಗಿನ ಸೆಮಿಸ್ಟರ್ ಎಕ್ಸಾಮುಗಳು, ಪ್ಲಾನೇ ಮಾಡದೆ ಮಧ್ಯರಾತ್ರಿ ಶುರುವಾಗುವ ಬೈಕ್ ಟ್ರಿಪ್ಪುಗಳು, ಶುಕ್ರವಾರ ಸಂಜೆ ಶುರುವಾಗಿ ಭಾನುವಾರ ಮಧ್ಯಾಹ್ನ ಮುಗಿಯುವ ಪಾರ್ಟಿಗಳು, ಹುಡುಕಿಕೊಂಡು ಹೋಗಿ ನೋಡುವ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಗಳು, ದಿನಕ್ಕೊಂದರಂತೆ ಇಷ್ಟವಾಗುವ ಹಾಡುಗಳು, ಅಲ್ಲೆಲ್ಲೂ ಸಿಗುವ ಹುಡುಗಿ, ಹಗಲು ರಾತ್ರಿ ಮಾತು, ಜೀವನ ಪೂರ್ತಿ ಹಾಗೇ ಇರುವ ಕನವರಿಕೆ. ಒಂದು ಅದ್ಭುತ ಕಾದಂಬರಿಯ ಮೊದಲ 100 ಪುಟದ ಹಾಗೆ ಬದುಕು ಮನೆಯೊಂದಕ್ಕೆ ಆಗಷ್ಟೇ ಹೊಡೆದ ಬಣ್ಣದ ಹಾಗೆ ಮಿನುಗುತ್ತಿರುತ್ತದೆ. ಪುಟ ತಿರುಗಿಸಿ ಮುಂದೆ ಹೋಗುವ ಮನಸ್ಸಾಗುವುದಿಲ್ಲ. ಆದರೆ ಕಾಲವೆನ್ನುವ ಪರಮಾದ್ಭುತ ಆಟಗಾರ ನಮ್ಮೆಲ್ಲ ಹಾರಾಟವನ್ನ ಮೇಲೆ ಕುಳಿತು ಸುಮ್ಮನೇ ನೋಡುತ್ತಾ ಕಾಲೆಳೆಯುವ ಘಳಿಗೆಗೆ ಕಾಯುತ್ತಿರುವುದು ನಮ್ಮ ಗಮನಕ್ಕೆ ಬರುವುದೇ ಇಲ್ಲ.